ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ರಿಡ್ಜ್ VDI ಡೀಸೆಲ್ ಇಂಜಿನ್ ಗಾಡಿ, ಒಂದು 2015 ಮಾಡಲು ಒಂದು ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಈ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ, ಓಕೆನಾ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ವೀಕ್ಷಕರೇ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಬರೀ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಕಾಲ್ ಮಾಡಬೇಡಿ, ಏನಾದರೂ ಹೇಳೋದಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಇನ್ನೇ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಾರುತಿ ರಿಡ್ಜಾ? ಮಾರುತಿ ರಿಡ್ಜ್. ಓಕೆ, ಮಾಡಲ ಸರ್? ಸರ್ 2015 VX ಏನೋ ವಿಡಿಯೋ ಅದು ಸೆಕೆಂಡ್ ಓನರ್ VDI ಸರ್, ಡೀಸೆಲ್ ಇಂಜಿನ್. ಡೀಸೆಲ್. ಓಕೆ, ಎಷ್ಟಂದ್ರೆ ಮಾಡಲು? 2015 ಸರ್. 15. ಓನರ್ ಸೆಕೆಂಡಾ? ಓನರ್ ಸೆಕೆಂಡ್. ಓಕೆ, ಕಿಲೋಮೀಟರ್ ಎಷ್ಟು ಹೊಡೆ ಸರ್? ಸರ್ 1,40,000 ಹೊಡಿದೆ ಸರ್. 1,40,000 ಅಂದರೆ ಶೋರೂಮ್ ಇಷ್ಟೇನಾ, ಏನು ಹೊರಗಡೆನಾ? ಹಾಂ ಸರ್, ಫಸ್ಟ್ ಓನರ್ 2020 ತನಕನೂ ಶೋರೂಮಲ್ಲೇ ಮಾಡ್ತಿದ್ದಾರೆ. ಸೆಕೆಂಡ್ ಓನರ್ ಒಬ್ರು ಹಳ್ಳಿಯವರು ಪರ್ಚೇಸ್ ಮಾಡಿರೋದು, ಕೋಣಂದೂರು ಅಂತ. ಅವರು ಒಂದೊಂದ್ಸಲಿ ಶೋರೂಮಲ್ಲಿ ಬಿಟ್ಟಿದ್ದಾರೆ, ಒಂದೊಂದ್ಸಲಿ ಆಚೆ ಮಾಡಿಸಿದ್ದಾರೆ ಸರ್. ಓಕೆ, ಗಾಡಿದು ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವಾ? ಹಾಂ, ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ. ಓಕೆ, ಟೈರ್ ಪರ್ಸೆಂಟೇಜ್ ಸರ್? ಟೈರ್ ಒಂದು 70% ಇದೆ ಸರ್. ಓಕೆ, ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಈ ಗಾಡಿ? ಮೈಲೇಜ್ ಸರ್ ಇದು 22 ಅಂತಾರೆ ಡೀಸೆಲಿಗೆ, ಲಾಂಗಲ್ಲಿ 24 ಅಂತಾರೆ, 20 ಮೇಲೆ ಕೊಡುತ್ತೆ ಸರ್. ಓಕೆ, ಗಾಡೀಲಿ ಒಳಗಡೆ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ AC, ಪವರ್ ವಿಂಡೋ, ಪವರ್ ಸ್ಟೀರಿಂಗ್ಸು 4, ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಅದೇ ಕಂಪ್ನಿ ಇದೆ. ಅಷ್ಟೇ ಸರ್, ಮತ್ತಿನ್ನೇನು ಎಕ್ಸ್ಟ್ರಾ ಏನು ಫಿಟ್ಟಿಂಗ್ ಮಾಡಿಸಿಲ್ಲ, ಅಷ್ಟೇ ಇದೆ. ಸೀಟ್ ಎಲ್ಲ ಓಕೆ ಅದಾವಾ? ಹಾಂ, ಸೀಟ್ ಎಲ್ಲ ಓಕೆ ಇದೆ ಸರ್, ಕಂಪ್ನಿ ಸೀಟೇ. ಓಕೆ, ಚೆನ್ನಾಗಿದೆ, ಕುಷನ್ ಗಿಷನ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಬಾಡಿ ಏನಾದರೂ ಟಿಂಕರ್ ಕೆಲಸ? ಇಲ್ಲ ಸರ್, ಒಂದು ಸೈಡು ಬಾನೆಟ್ ಸಣ್ಣ ಪುಟ್ಟ ಟಚ್ ಅಪ್ ಇದೆ. ಬಾನೆಟ್ ಏನು ಪೇಂಟ್ ಗಿಂಟ್ ಏನು ಮಾಡಿಸಿಲ್ಲ, ಹಂಗೆ ಬಿಟ್ಟಿದ್ದಾರೆ ಅದು. ಓಕೆ ಸರ್, ಹಂಗಾರೆ ಇಂಜಿನ್ ಎಲ್ಲ ಓಕೆ ಇದೆಯಾ? ಹಾಂ, ಇಂಜಿನ್ ಎಲ್ಲ ಓಕೆ ಇದೆ ಸರ್. ಓಕೆ, ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇದು ಶಿವಮೊಗ್ಗ ಡಿಸ್ಟಿಕ್ಕು ಕೋಣಂದೂರು ಅಂತ ಸರ್. ಎಷ್ಟು ದೂರ ಸರ್ ಅಲ್ಲಿಂದ ಇಲ್ಲಿಗೆ? ಇಲ್ಲಿಂದ 50 ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗದಿಂದ. ಎಷ್ಟು, ಯಾವ ರೂಟಲ್ಲಿ ಹೇಳಿ? ಕೋಣಂದೂರು ಬಂದು ಈ ಕಡೆ ಹೊಸನಗರ ಹೋಗ್ತೀವಲ್ಲ ಸರ್. ಹಾಂ. ಹೊಸನಗರದಿಂದನೂ ಹೋಗ್ಬೋದು, ಈ ಕಡೆ ತೀರ್ಥಹಳ್ಳಿಯಿಂದನೂ ಹೋಗ್ಬೋದು. ಓಕೆ, ರೇಟು? ಸರ್ ಇದು 3,75,000 ಆಗುತ್ತೆ ಸರ್. 3,75,000? ಹಾಂ ಸರ್. ಕಡಿಮೆ ಆಗುತ್ತೆ ಸರ್? 2015 ಮಾರ್ಕೆಟ್ ಜಾಸ್ತಿ ಇದೆ, ಇನ್ನು 3,75,000, ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ತೀನಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲ? ಹಾಂ, ಇದೆ ಇರಲಿ ಸರ್. ಸರಿ ಸರ್, ಓಕೆ.